ನಮಸ್ಕಾರ. ಕೊಹ್ಲಿಯ ಸಿಡಿಲಬ್ಬರದ ಆಟಕ್ಕೆ ಬೆಚ್ಚಿ ಬಿದ್ದಿತ್ತು ಗುಜರಾತ್. 29 ಎಸೆತಗಳಲ್ಲಿ ಅರ್ಧಶತಕ, ದಿಗ್ಗಜರ ದಾಖಲೆ ಧ್ವಂಸ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕಿಂಗ್ ಕೊಹ್ಲಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 37ರ ವಯಸ್ಸಿನಲ್ಲಿಯೂ ಕಿಂಗ್ ಕೊಹ್ಲಿ ದರ್ಬಾರ್ ನಡೆಸುತ್ತಿದ್ದಾರೆ. ಏಕದಿನ ಮತ್ತು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ವಿರಾಟ್ ರನ್ನ ಕಟ್ಟಿ ಹಾಕೋರೇ ಇಲ್ಲದಂತಾಗಿದೆ. ಕೊಹ್ಲಿ ಹೊಡೆಯೋ ಒಂದೊಂದು ರನ್ ದಾಖಲೆಯ ಪುಟ ಸೇರ್ತಾ ಇದೆ. ಕೊಹ್ಲಿಯ ಅಬ್ಬರಕ್ಕೆ ದಾಖಲೆಗಳು ಪುಡಿ ಪುಡಿ ಆಗ್ತಿವೆ. ಡ್ರೀಮ್ ಫಾರ್ಮ್ ನಲ್ಲಿರುವ ವಿರಾಟ್ ಅಭಿಮಾನಿಗಳಿಗೆ ಫುಲ್ ಕಿಕ್ ನೀಡುತ್ತಿದ್ದಾರೆ. ಅದೆಷ್ಟೋ ದಾಖಲೆಗಳು, ಅದೆಷ್ಟೋ ಸಾಧನೆಗಳು, ನೆನಪಿಡುವಂತಹ ಅದೆಷ್ಟೋ ಇನ್ನಿಂಗ್ಸ್ಗಳು. ನಿಜ, ಕೊಹ್ಲಿ ಮಾಡ್ತಾ ಇರುವ ರೆಕಾರ್ಡ್ಸ್ ಹತ್ತಿರ ಯಾರು ಬರೋಕು ಕೂಡ ಸಾಧ್ಯವಿಲ್ಲ. ಆದರೂ ವಿರಾಟ್ ಕೊಹ್ಲಿಯ ದಾಹ, ಹಸಿವು ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಲೆಕ್ಕವಿಲ್ಲದಷ್ಟು ದಾಖಲೆಗಳು ಬರೆದ್ರು ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಕಿಂಗ್ ಕೊಹ್ಲಿಯದ್ದು. ಈ ಮನಸ್ಥಿತಿಯಿಂದಲೇ ವಿರಾಟ್ ಇವತ್ತು ಶಿಖರದೆತ್ತರಕ್ಕೆ ಬೆಳೆದಿರೋದು. ಸ್ನೇಹಿತರೆ, ಇದೀಗ ಇದೇ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವ ವಿರಾಟ್ ಸದ್ಯ ಸಾಗುತ್ತಿರುವ ಡೊಮೆಸ್ಟಿಕ್ ಕ್ರಿಕೆಟ್ ಆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿಯೂ ಕೂಡ ತಮ್ಮ ಡ್ರೀಮ್ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಬೆಂಗಳೂರಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಜಬರ್ದಸ್ತ್ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದರು. 83 ಎಸೆತಗಳಲ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದ ಕೊಹ್ಲಿ 101 ಎಸೆತಗಳಲ್ಲಿ 131 ರನ್ ಚೆಚ್ಚಿ ಬಿಸಾಕಿದರು. ಸೂಪರ್ ಚೇಸ್ ಮಾಡಿದ ಕೊಹ್ಲಿ ಮತ್ತೆ ಚೇಸ್ ಮಾಸ್ಟರ್ ಅನ್ನೋದನ್ನ ಪ್ರೂವ್ ಮಾಡಿದರು. ಇದೀಗ ಇಂತಹದ್ದೇ ಇನ್ನಿಂಗ್ಸ್ ಆಡಿದ ವಿರಾಟ್ ಇಂದು ನಡೆದ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯದಲ್ಲಿ ಗುಜರಾತ್ ಅಗೇನ್ಸ್ಟ್ ವಿರಾಟ್ ಕೊಹ್ಲಿ ಕೇವಲ 29 ಎಸೆತಗಳಲ್ಲಿ ಸ್ಫೋಟಕ ಸೆಂಚುರಿ ಬಾರಿಸಿದರು. ಇನ್ಫ್ಯಾಕ್ಟ್ 11 4 ಹಾಗೂ 1 6 ಅಂದ್ರೆ ಬರೋಬ್ಬರಿ 50 ರನ್ಗಳನ್ನ ಕೊಹ್ಲಿ ಈ ಹಂತದಲ್ಲಿ 6 ಹಾಗೂ 4 ಗಳಿಂದಲೇ ಕಂಪ್ಲೀಟ್ ಮಾಡಿದರು. ಅದು ಕೂಡ 180ರ ಸ್ಟ್ರೈಕ್ ರೇಟ್ ನಲ್ಲಿ ಎಂಬುದು ವಿಶೇಷ. ಸ್ನೇಹಿತರೆ, ಇನ್ನು ಇವರಿಗೆ ಸಾಥ್ ನೀಡಿದ ಮತ್ತೊಬ್ಬ ಡೆಲ್ಲಿ ಡ್ಯಾಶರ್ ರಿಷಬ್ ಪಂತ್ ಕೂಡ 70 ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದರು. ಅಂತಿಮವಾಗಿ ವಿರಾಟ್ ಕೊಹ್ಲಿ ಗುಜರಾತ್ ವಿರುದ್ಧದ ಇಂದಿನ ಪಂದ್ಯದಲ್ಲಿ 69 ಎಸೆತಗಳಿಂದ 77 ರನ್ಗಳ ಅದ್ಭುತ ಆಟವನ್ನ ಪ್ರದರ್ಶಿಸಿದರು. ಸ್ನೇಹಿತರೆ, ಈ ಮುಖಾಂತರವಾಗಿ ವಿಜಯ್ ಹಜಾರೆಯ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಕೇವಲ 2 ಪಂದ್ಯಗಳಿಂದಲೇ 200ಕ್ಕೂ ಅಧಿಕ ರನ್ ಬಾರಿಸಿದ ವಿಶೇಷ ಸಾಧನೆಯನ್ನ ಕೂಡ ಮಾಡಿದರು. ಇದಲ್ಲದೆ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ 100 ಅವರೇಜ್ ಮೇಂಟೈನ್ ಮಾಡಿದ ಮೊದಲ ಆಟಗಾರ ಎಂಬ ವಿಶೇಷ ಸಾಧನೆಯನ್ನ ನಮ್ಮ ವಿರಾಟ್ ನಿರ್ಮಿಸಿದರು. ಇನ್ನು ಇಂದು ನಡೆದ ಮತ್ತೊಂದು ಪಂದ್ಯದಲ್ಲಿ ಮತ್ತೊಂದು ಕಡೆ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ರೋಹಿತ್ ಡಕೌಟ್ ಆಗಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು. ಒಟ್ನಲ್ಲಿ ವಿರಾಟ್ ಫಾರ್ಮ್ ನಲ್ಲಿರುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. ಸ್ನೇಹಿತರೆ, ಕೊಹ್ಲಿಯ ಈ ಬ್ಯಾಕ್ ಟು ಬ್ಯಾಕ್ ಅದ್ಭುತ ಆಟದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.